ಬೇರೆ ಬೇರೆ ಟ್ರಿಬ್ಯುನಲ್ಸ್ ಏನಿದೆ ಆರ್ ಮೆನಿ ಅದರ್ ಬಾಡೀಸ್ ವಿಚ್ ಆರ್ ಬೀನ್ ಕ್ರಿಯೇಟೆಡ್ ಬೈ ಸಮ್ ಆಕ್ಟ್ ಆಫ್ ಪಾರ್ಲಿಮೆಂಟ್. ಯಾವುದೋ ಒಂದು ಆಕ್ಟ್, ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ಇರ್ಬೋದು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇರ್ಬೋದು, ಇಲ್ಲ ನಿಮ್ಮ ಸ್ಟೇಟ್ ಪವರ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಈ ತರ ಇವೆಲ್ಲ ಏನಿದೆ, ದೇ ಆರ್ ನಾಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್, ಬಟ್ ದೇ ಆರ್ ಆಲ್ ಮೆನ್ಷನ್ ಅಂಡರ್ ಸಮ್ ಆಕ್ಟ್ಸ್ ಆಫ್ ಪಾರ್ಲಿಮೆಂಟ್. ಏನು ಲಾ ಮಾಡುತ್ತಲ್ಲ ಪಾರ್ಲಿಮೆಂಟ್, ಆ ಮಸೂದೆ ಅದರಲ್ಲಿ ಬಂದಿರುತ್ತೆ ಅದು. ಸೊ ಆ ಆಕ್ಟ್ ಇಂದ ಬಂದ್ರೆ ದೇ ಆರ್ ಕಾಲ್ಡ್ ಎಸ್ ಸ್ಟ್ಯಾಟ್ಯೂಟರಿ ಬಾಡೀಸ್. ಅದೇ ಕಾನ್ಸ್ಟಿಟ್ಯೂಷನ್ ಅಲ್ಲದೆ ಮೆನ್ಷನ್ ಮಾಡಿ 324 ಎಲೆಕ್ಷನ್ ಕಮಿಷನ್, 280 ಫೈನಾನ್ಸ್ ಕಮಿಷನ್, 148 CAG, ಸೊ ಈ ತರ ಮೆನ್ಷನ್ ಮಾಡಿ ಅವರೇ ಕೊಟ್ಟಿದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ದೇ ಆರ್ ಕಾಲ್ಡ್ ಎಸ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ದಿರಾ, ಆಕ್ಟ್ ಆಫ್ ಪಾರ್ಲಿಮೆಂಟ್ ಇಲ್ದಿರ ಇದ್ರೆ ದೇ ಆರ್ ಕಾಲ್ಡ್ ಎಸ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ಟೋಟಲಿ ದೇರ್ ವಿಲ್ ಬಿ 3 kinds of bodies in India: statutory body made by a act of parliament, constitutional bodies created by constitution itself, non-constitutional bodies which have neither neither constitutional nor statutory bodies, which have no backing of the act of parliament nor the constitution of India. So first body is the second body, is the third body. Clear? Yes, sir. Yes, sir. So any doubt with Sir, respect to non-constitutional example, sir. ನೀತಿ ಆಯೋಗ ಅಲ್ಲ, ನಾನ್ ಕಾನ್ಸ್ಟಿಟ್ಯೂಷನಲ್ ಬೇಕಾ, ನೈದರ್ ಕಾನ್ಸ್ಟಿಟ್ಯೂಷನಲ್ ನಾರ್ ಸ್ಟ್ಯಾಟ್ಯೂಟರಿ ಬೇಕಾ ನಿಮಗೆ? Neither ನಾನ್ constitutional nor. ನೀತಿ ಆಯೋಗ, ಪ್ಲಾನಿಂಗ್ ಕಮಿಷನ್, So both are same only, no? Non-constitutional and statutory. No, that's what I was saying. Neither constitutional nor statutory ಬೇರೆ, not constitutional and statutory ಬೇರೆ. Constitutional ಒಂದು, statutory ಒಂದು. If I say non-constitutional ಅಂದ್ರೆ they may be statutory. So that is why constitutional body ಅಂತ ಇದಕ್ಕೆ ಕರಿತೀವಿ, statutory bodies ಅಂತ ಇದಕ್ಕೆ ಕರಿತೀವಿ. Neither constitutional nor statutory ಅಂತ ಇನ್ನೊಂದು ಬಾಡಿಗೆ ಹೇಳ್ತೀವಿ.